ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನನ್ನ ಹುಟ್ಟುಹಬ್ಬ ನನಗೆ ಮರ್ತೋಗಿತ್ತು, ನಿನ್ಗೆ ನೆನಪಿತ್ತು? ಜಾತಕ ತೋರ್ಸಕ್ಕೆ ಅಂತ ನೀನ್ ನನಗೆ ಜಾತಕ ಕೊಟ್ಟಿದ್ದೆ, ನೆನ್ಪಿದ್ಯಾ? ಅದಕ್ಕೆ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್. ಇಷ್ಟ ಆಯ್ತಾ? ಅಕ್ಕ, ಏನು ಅಲ್ದೇ ಇರೋಳ್ನ ಸಿಂಹಾಸನದ ಮೇಲೆ ಕೂರಿಸಿ ಇಷ್ಟ ಆಯ್ತಾ ಅಂತ ಕೇಳಿದ್ರೆ ಅವಳು ಏನ್ ಹೇಳ್ತಾಳಕ್ಕ? ನನಗೆ ತುಂಬಾ ಖುಷಿ ಆಯ್ತಕ್ಕ, ತುಂಬಾ ದೊಡ್ಡ ಗೌರವ ಕೊಟ್ರಿ ನೀವು ನಂಗೆ. ಸರಿಯಾಗಿ ಹೇಳ್ದೆ ಸುಮ್ನ. ಸಾಧನಾ, ನೀನು ಇವಳು ಬರ್ಡೇ ಪಾರ್ಟಿ ಮಾಡೋಣ ಅಂತ ಹೇಳಿದಾಗ ನನಗೆ ನಂಬಿಕೆ ಬರ್ಲಿಲ್ಲ ಅಲ್ವಾ ಅತ್ತೆ? ನನಗೆ ಗೊತ್ತು ನಿಮ್ಗೆ ಇನ್ನೂ ಸಂಶಯ ನಾನು ಇವಳಿಗೇನಾದ್ರೂ ಮಾಡ್ಬಿಡ್ತೀನಿ ಅಂತ. ನೀವು ನನ್ನನ್ನು ನಂಬಬಹುದು ಅತ್ತೆ, ನಾನು ಬದಲಾಗಿದ್ದೀನಿ. ಅತ್ತೆ, ಸುಮಾ, ನೀವಿಬ್ರು ಮಾತಾಡ್ತೀರಿ, ನಾನು ಬಂದೆ. ಸುಮನ, ಹುಟ್ಟು ಹಬ್ಬದ ಶುಭಾಶಯಗಳು ಮಗಳೇ. ಅಯ್ಯೋ ಬೇಡ ಬೇಡ ಬೇಡ, ಇಂಥ ಟೈಮಲ್ಲೆಲ್ಲ ಬಗ್ಬಾರ್ದು. ನನ್ನ ಆಶೀರ್ವಾದ ನಿನ್ಗೆ ಯಾವಾಗ್ಲೂ ಇರುತ್ತೆ. ಏ ಪದ್ದು, ಇವ್ರಿನ್ ಬಂದ್ರೆ ಪದ್ದು ಕನ್ಫ್ಯೂಸ್ ಆಗದೆ ನನಗೂ ಕನ್ಫ್ಯೂಸ್ ಮಾಡ್ತಾರೆ. ನಾನು ಅಲ್ಲಿ ಹೊಟ್ಟೋಗ್ತೀನಿ. ಬಂದೇ ಇರು. ಎಲ್ಲೋದ್ಲಮ್ಮ ಇವಳು? ಮಾವ ಏನೋ ಸ್ವಲ್ಪ ಕೆಲಸ ಇದೆ ಅಂತ ಹೋದ್ರು. ಸುಮಾ, ನಿನಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿನಗೊಂದು ಒಳ್ಳೆ ಗಿಫ್ಟ್ ತಗೊಂಡ್ಬಂದಿದ್ದೀನಿ. ಏನ್ ಮಾವ ಅದು? ಏನು ಅಂದ್ರೆ, ರಾತ್ರಿ ಎಲ್ಲ ಕಷ್ಟಪಟ್ಟು ಯೋಚನೆ ಮಾಡಿ ಒಂದು ಒಳ್ಳೆ ಕವನ ಬರ್ಕೊಂಡ್ಬಂದಿದ್ದೀನಿ. ಕವನನ? ಹೇಳಿ ಮಾವ. ಸೊಸೆ ಎಲ್ಲ ನೀನು, ನಮ್ಮ ಮನೆಯ ಸಂಪತ್ತು. ಆ ಭಗವಂತ ನಮಗಾಗಿ ಕಳುಹಿಸಿದ ದೇವಲೋಕದ ಮುತ್ತು. ನೀನಿದ್ದ ಕಡೆ ಸುಖ ಸಂತೋಷಕ್ಕೆ ಕೊರತೆ ಇಲ್ಲ. ನೀನಿದ್ದ ಕಡೆ ಎಂದಿಗೂ ಕತ್ತಲಾವರಿಸುವುದಿಲ್ಲ. ನಿನಗೆ ಆಶೀರ್ವಾದ ಮಾಡ್ತೀನಿ ಮಗಳೇ, ನಿನ್ನ ಕನಸು ಆಸೆಗಳೆಲ್ಲ ಈಡೇರಲಿ ಅಂತ. 106 ಜನ್ಮಕ್ಕೂ ನೀನೇ ನನ್ನ ಮಗಳಾಗು, ನನ್ನ ಸೊಸೆಯಾಗು ಅಂತ. ನೀನು ಹೇಗಿದ್ದೀಯೋ ಹಾಗೇ ಇರು ತಾಯಿ. ನಿನಗೆ ಶಾಶ್ವತವಾಗಿ ಸುಖ, ಶಾಂತಿ, ನೆಮ್ಮದಿ ದೊರಕಲಿ. ನೀವೇ ನನ್ನ ಮಾವ ಆದ್ರೆ ನನ್ಗೂ ಅಷ್ಟೇ ಸಾಕು ಮಾವ. 7 ಜನ್ಮಕ್ಕೂ ನಿಮ್ ಸೊಸೆ ಆಗಿರ್ತೀನಿ. ಆಯ್ತು ಕಂದ, ಇದಕ್ಕಿಂತ ಇನ್ನೇನು ಭಾಗ್ಯ ಬೇಕು? ನನಗೊಂಚೂರು ಕೆಲಸ ಇದೆ, ಬೇಗ ಜಟ್ಪಟ್ ಅಂತ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಸುಮಾ, ಅಕ್ಕ, ನಿನ್ಗೆ ಒಂದು ವಿಷಯ ಹೇಳೋದೇ ಮರ್ತ್ಬಿಟ್ಟಿದ್ದೆ. ಏನ್ ಗೊತ್ತಾ, ಇವತ್ತು ಎಲ್ಲರೂ ನಿನ್ಗೆ ಗಿಫ್ಟ್ಸ್ ಕೊಡೋದಕ್ ಬರ್ತಾರೆ. ಹಾಗೆ ನಿನ್ ಗಂಡನು ನಿನಗೆ ಗಿಫ್ಟ್ ಕೊಡೋದಕ್ ಬರ್ತಾನೆ. ಆದ್ರೆ ನೀನ್ ಅದನ್ನ ಆಕ್ಸೆಪ್ಟ್ ಮಾಡಬಾರ್ದು. ಅಕ್ಕ, ಅಂದ್ರೆ ನೋಡು, ನಿನ್ ಮನ್ಸಲ್ಲಿ ಏನಿದೆಯೋ ಅದನ್ನ ನೀನ್ ಬೇಕು ಅಂತ ಕೇಳ್ಬೇಕು. ಅಂದ್ರೆ ಅರ್ಥ ಆಗ್ತಿಲ್ಲ ಅಕ್ಕ. ದುಡ್ಡಿ, ನಿನ್ ಗಂಡನಿಂದ ನಿನಗ್ ಪ್ರೀತಿ ಸಿಕ್ಕಿದ್ಯಾ? ಇಲ್ಲ ತಾನೆ? ನೋಡಿ ತೀರ್ಥ, ನನಗೆ ನೀವ್ ಪ್ರೀತಿ ಕೊಟ್ಟಿಲ್ಲ, ನನಗ್ ಪ್ರೀತಿ ಕೊಡಿ ಅಂತ ಅವ್ರ ಹತ್ರ ಬಾಯ್ ಬಿಟ್ಟು ಕೇಳು. ಅರ್ಥ ಆಯ್ತಾ? ಅಕ್ಕ, ಇವತ್ ನಂಗೆ ಅಕ್ಕ ಇಲ್ಲ ಅನ್ನೋ ಕೊರತೆ ನೀಗಿಸ್ಬಿಟ್ರಿ. ನನ್ನ ಬಗ್ಗೆ ಎಷ್ಟು ಯೋಚನೆ ಮಾಡ್ತಿದ್ದೀರಾ ನೀವು? ಅವಳು ಕೇಕ್ ಕಟ್ ಮಾಡೋಕ್ಕೂ ಮುಂಚೆ ಎಲ್ಲರೂ ಗಿಫ್ಟ್ ತಂದಿರೋದನ್ನ ಅವಳು ಕೊಟ್ಬಿಡೋಣ. ನಾನ್ ಫಸ್ಟ್ ಕೊಡ್ತೀನಿ. ಮೇಕಪ್ ಕಿಟ್. ನಿನ್ ಗಿಫ್ಟೇ ಅಕ್ಕಂಗೆ ತುಂಬಾ ಇಷ್ಟ ಆಗೋದು. ಚಾನ್ಸೇ ಇಲ್ಲ, ಅದಕ್ಕೆ ನನ್ ಗಿಫ್ಟೇ ಇಷ್ಟ ಆಗೋದು. ಅಂಥದ್ದೇನೋ ತಂದಿದ್ಯಾ? ಓ, ನಿಮ್ಮ ಅದಕ್ಕೆ ಕೇಕ್ ಕಟ್ ಮಾಡ್ತಾ ಇರೋ ಡ್ರಾಯಿಂಗ್ ಏನಾದ್ರು ಬರ್ದಿದ್ಯಾ? ಬಾವಾ, ಸಖತ್ತಾಗಿ ಜೋಕ್ ಮಾಡಿದ್ರಿ. ಹಾಗೇನಿಲ್ಲ, ಅದಕ್ಕೆ ನಿಮಗೆ ಇಷ್ಟ ಆಗುವಂತ ಸ್ಪೆಷಲ್ ಗಿಫ್ಟೇ ತಂದಿದ್ದೀನಿ. ರಾಜಿ, ನಿಮ್ಮ ಅಕ್ಕನ ಬರ್ತಡೆಗೆ ನೀನೇನ್ ಗಿಫ್ಟ್ ತಂದಿಲ್ವಾ? ಯಾಕೆ ತಂದಿಲ್ಲ? ತಂದಿದ್ದೀನಿ. ಅಕ್ಕಂಗೆ ದುಂಡ್ಮಲ್ಗೆ ಹೂ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ದುಂಡ್ಮಲ್ಗೆ ಹೂವಿನ ದಿಂಡ್ ತಂದಿದ್ದೀನಿ. ಅಲ್ಲ ರೀ, ನಾಳೆಗೆ ಬಾಡೋಗೋ ಹೂ ತಂದಿದ್ರಲ್ರಿ. ಹೂ ತಂದ್ರೆ ಬಾಡುತ್ತೆ, ಬಟ್ಟೆ ತಂದ್ರೆ ಹರಿದು ಹೋಗುತ್ತೆ, ವಸ್ತು ತಂದ್ರೆ ಮುರಿದು ಹೋಗುತ್ತೆ. ಹಾಗೆ ಎಲ್ಲದಕ್ಕೂ ಕೊನೆ ಅನ್ನೋದು ಇರುತ್ತಲ್ವಾ ಸುಭಾಷ್ ಅವ್ರೆ? ಆ ಕ್ಷಣಕ್ಕೆ ಏನ್ ಸಂತೋಷ ಕೊಡುತ್ತೋ
ಅದನ್ನ ನಾನು ಕೊಡ್ತೀನಿ. ವೆಲ್ಡನ್ ರಾಜಿ. ಅಣ್ಣ ಅವ್ರನ್ನ ಹೋಗ್ಲಿಕ್ಕೆ ಸಾಕು. ಹೇಳು, ಅದಕ್ಕೆಗೋಸ್ಕರ ನೀ ಏನ್ ತಂದಿದ್ಯಾ? ನಾನೇನ್ ತಂದಿಲ್ಲ. ಬಾಬಾ, ಅಕ್ಕಂಗೆ ಏನು ಗಿಫ್ಟ್ ತಂದಿಲ್ವಾ? ನಮ್ ತೀರ್ಥ ಶಾಪಿಂಗ್ ಅಂತ ಹೋಗಿದ್ದೇ ಕಡಿಮೆ, ಹೋದ್ರು ಅವ್ನು ಆ ಗಿಫ್ಟ್ ಅದು ಇದು ಅಂತ ಪರ್ಚೇಸ್ ಇನ್ನೂ ಕಡಿಮೆ. ನನಗನ್ಸುತ್ತೆ ಇವತ್ತು ಸುಮ್ಮನ ಬರ್ತಡೆಗೆ ಬರೀ ವಿಷಯ ಅನ್ಕೋತೀನಿ. ಏನ್ ತೀರ್ಥ? ಅಣ್ಣ ಸೋ ಬ್ಯಾಡ್. ಅದಕ್ಕೆಗೋಸ್ಕರ ಏನಾದ್ರು ತರ್ಬೇಕು ತಾನೆ? ಬಾಬಾ, ನಿಮ್ ಪರವಾಗಿ ನಾನೇನು ತಂದ್ಕೊಡ್ಲಾ? ಬೇಡ ಬೇಡ. ತೀರ್ಥ, ನೀನು ಗಿಫ್ಟ್ ತಗೊಂಡ್ ಬಂದಿದ್ಯಾ ಅಂತ ಗೊತ್ತು, ಅದನ್ನ ಕೊಡೋದಕ್ಕೆ ಕಾಯ್ತಾ ಇದೆಯಾ ಅಂತಲೂ ಗೊತ್ತು. ಆದ್ರೆ ಅದನ್ನ ಕೊಡೋ ಟೈಮ್ ಇನ್ನೂ ಬಂದಿಲ್ಲ. ಆಯ್ತಾಯ್ತು, ಎಲ್ಲ ರೆಡಿ ಅಲ್ಲ? ಅದಕ್ಕೆ ಕೇಕ್ ಕಟ್ ಮಾಡಿ. ಸುಮಾ, ಇದು ತಗೊಮ್ಮ ನನ್ನ ಕಡೆಯಿಂದ. ಅದಕ್ಕೆ ಹ್ಯಾಪಿ ಬರ್ತ್ಡೇ. ಅದಕ್ಕೆ ಅಕ್ಕ ತಗೋ. ಸುಮ್ಮನ ನಾನು ಅಂಗಡಿಯಿಂದ ಚಕ್ಲಿ, ಕೋಡ್ಬಳೆ, ಕೊಬ್ಬರಿ ಮಿಠಾಯಿ ಎಲ್ಲ ತಂದಿದ್ದೀನಿ ಮಗಳೇ, ನಿನಗೋಸ್ಕರ ತಗೋ. ಸೋ ಚೀಪ್. ಸುಮಾ, ನಿಮ್ ಕಾಲೋನಿ ಮನೇಲಿದ್ದಾಗ ಇಷ್ಟು ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡದೇ ಇದ್ರು ಸಣ್ಣ ಮಟ್ಟಕ್ಕಾದ್ರೂ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ರಿ ಅಲ್ವಾ? ಏನ್ ಮಾಡ್ತಿದ್ರಿ? ಏನೂ ಇಲ್ಲ ಅಕ್ಕ. ಬೆಳಿಗ್ಗೆ ಹೊಸ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವ್ರ ಆಶೀರ್ವಾದ ತಗೊಂಡು ರಾತ್ರಿ ಚಂದ್ರನ್ ಬೆಳಕಲ್ಲಿ ಕೈ ತುತ್ತು ತಿಂತಾ ಇದ್ದೆ. ಓ, ಕೈ ತುತ್ತ? ಅದ್ ಹೇಗಿರುತ್ತೆ ಏನು ಎತ್ತ ನನ್ಗೇನೂ ಗೊತ್ತಿಲ್ಲ. ಕೈ ತುತ್ತು ಕೊಡ್ತೀಯ ನನ್ಗೂ? ನಂಗೆ ಚಿಕ್ಕಮ್ಮನ್ ಕೈ ತುತ್ತಬೇಕು. ಅಯ್ಯೋ ಕುಸೆ, ಚಿಕ್ಕಮ್ಮನ ಮೇಲೆ ಎಷ್ಟೊಂದು ಪ್ರೀತಿ ಮಾಡಿಕೊಂಡಿದೀಯವ್ವ. ಚಿಕ್ಕಮ್ಮನ ಕೈಲಿ ಕೈ ತುತ್ತು ತಿಂತಾನೆ ಇರೋ, ನಿನಗೆ ಒಟ್ಟನೇ ತುಂಬಲ್ಲ ಮಗಳೇ. ಹಾಗಾದ್ರೆ ನಾವು ಸುಮ್ಮನನ್ ಕೈ ತುತ್ತು ತಿನ್ಲೇಬೇಕು. ಮತ್ತೆ ಆಗ್ತಾಡ? ಎಲ್ರು ಬನ್ನಿ. ಅದಕ್ಕೆ ನಂಗೂ ಕೈ ತುತ್ತಬೇಕು. ಅಕ್ಕ ಇಲ್ ಬೇಡ, ಚಂದ್ರನ್ ಬೆಳಕಲ್ಲಿ ಎಲ್ರಿಗೂ ಕೈ ತುತ್ತು ಕೊಡೆ. ಅದು ನಾನು ತೀರ್ಥ ಏನ್ ಹೇಳಕ್ ಬರ್ತಿದ್ದಾನೆ ಅಂತ ನನಗ್ ಗೊತ್ತು. ಹೆಣ್ಮಕ್ಳೆಲ್ಲ ಅಡ್ಗೆ ಮಾಡಿರೋದನ್ನ ತಗೊಂಬನ್ನಿ, ನಾವಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ, ಸುಮ್ಮನೆ ಕೈ ತುತ್ತು ಕೊಡ್ತಾಳೆ ಅಂತ ಹೇಳ್ತಾನೆ ಅಲ್ವಾ? ಅಲ್ಲ ಅದಕ್ಕೆ. ನನಗ್ ಗೊತ್ತು ತೀರ್ಥ. ಬನ್ನಿ ಬನ್ನಿ, ಬೇಗ ಬೇಗ ಬನ್ನಿ, ಹೋಗೋಣ ಹೋಗೋಣ ಹೋಗೋಣ. ಸಾಧನಾ ಕೇಳಿದ್ರಲ್ಲ, ಬನ್ನಿ ಬನ್ನಿ. ಅಣ್ಣ ಬಾ, ಅಣ್ಣ ಬಾ. ಅವಳಿ ಇವಾಗ ನನ್ ಚಿಕ್ಕಮ್ಮನ್ ಕೈ ತುತ್ತು ತಿಂತೀನಿ. ನೀನೊಬ್ಳೆ ಅಲ್ಲ, ನಾನು ತಿಂತೀನಿ. ಯಾಕೆ ಪದ್ಮ, ಹೋಗ್ಬೇಕಾದ್ರೆ ನಗ್ತಾ ನಗ್ತಾ ಹೋದೆ, ಈಗ ಒಂಥರ ಸಪ್ಪೆ ಮುಖ ಹಾಕೊಂಡು ಬರ್ತಾ ಇದೆಯಲ್ಲ, ಏನ್ ಸಮಾಚಾರ? ಏನಿಲ್ಲ ರೀ, ಏನಿಲ್ಲ. ನೀನ್ ಏನಿಲ್ಲ ಅಂದ್ರೆ ನಾನ್ ಕೇಳಕ್ ತಯಾರಾಗಿರ್ತೀನ? ನಾನೇನ್ ಇವತ್ತು ನೋಡ್ತಾ ಇದ್ದೀನ ನಿನ್ನ? ಬಹಳ ದಿವಸದಿಂದ ನಾನು ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಮನಸ್ಸಿನೊಳಗೆ ಏನೋ ಯೋಚನೆ ಇಟ್ಕೊಂಡು ಒಬ್ಳೇ ಕೊರಿತಾ ಇರ್ತೀಯ. ನೀನ್ ಮಾತೆತ್ತಿದ್ರೆ ನಾನು ಒಂದ್ ಪ್ರಶ್ನೆ ಕೇಳ್ತಿರ್ತೀಯ, ನನ್ನ ಚಿಕ್ಕ ಸೊಸೆ ಮಾಡೋ ಒಳ್ಳೆ ಕೆಲಸ ನಿಮ್ ಕಣ್ಣಿಗೆ ಕಾಣಿಸಲ್ವಾ, ನಿಮ್ ಕಣ್ಣಿಗೆ ಕಾಣಿಸಲ್ವಾ ಅಂತ. ಅದೊಂದ್ ಕಡೆ ಇರ್ಲಿ, ಇವತ್ತು ನನ್ನ ದೊಡ್ಡ ಸೊಸೆ ಸಾಧನ ಇದ್ದಾಳಲ್ಲ, ಎಂತ ಸರ್ಪ್ರೈಸ್ ಕೊಟ್ಲು ನೋಡು. ಎಲ್ಲರಿಗೂ ಎಷ್ಟು ಖುಷಿ, ಆನಂದ. ಅಬ್ಬಾ, ಎಷ್ಟು ದಿವಸ ಆಗಿತ್ತೆ ನಾನು ಈ ತರ ನೋಡಿ. ನೀನು ಏನು ಯೋಚನೆ ಮಾಡಬೇಡ, ಇನ್ಮೇಲಿಂದ ನಾವು ಮಕ್ಕಳು ಮೊಮ್ಮಕ್ಕಳ ಜೊತೆ ಸುಖವಾಗಿ ಸಂತೋಷವಾಗಿ ಹಾಯವಾಗಿರ್ತೀವಿ. ಸುಮ್ಮನವ್ರೆ, ನಿಮ್ಮ ಹತ್ರ ಏನೋ ಹೇಳ್ಬೇಕು. ಹೇಳಿ ಸಾಹೇಬ್ರೆ. ಆದ್ರೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ನಿಮ್ಮ ಹತ್ರ ಏನೋ ಹೇಳ್ಬೇಕಾಗಿತ್ತು. ಹೌದಾ? ಹಾಗಾದ್ರೆ ನೀವೇ ಮೊದ್ಲು ಹೇಳಿ. ಹೇಗೋ ನಿಮ್ ಹುಟ್ಟಬ್ಬ ಅಲ್ವಾ? ಇಲ್ಲ ಸಾಹೇಬ್ರೆ, ಏನೋ ಹೇಳ್ಬೇಕು ಅಂತ ನೀವ್ ತಾನೇ ಮೊದ್ಲು ಬಂದಿದ್ದು, ನೀವೇ ಹೇಳಿ. ಇಲ್ಲ ಸುಮ್ಮನವ್ರೆ, ನೀವ್ ಹೇಳಿ. ಸಾಹೇಬ್ರೆ ನೀವೇ ಹೇಳಿ. ಸರಿ. ಸುಮಾ, ಇಲ್ಲೇನ್ ಮಾಡ್ತಿದ್ದೀರಾ ಇಬ್ರು? ನಿಮ್ಗೋಸ್ಕರ ಅಲ್ಲೆಲ್ರು ವೇಟ್ ಮಾಡ್ತಿದ್ದಾರೆ, ಬನ್ನಿ ಹೋಗೋಣ ಬಾ. ಇದನ್ನ ಕೊಡೋ ಟೈಮ್ ಇನ್ನ ಬಂದಿಲ್ಲ ಅನ್ಸುತ್ತೆ. ಕೈ ತುತ್ತು ಮುಗಿಸಿ ಆಮೇಲೆ ಕೊಡ್ತೀನಿ. ತೀರ್ಥ, ಹಾದ್ಗೆ ಬಂದೆ. ಬನ್ನಿ ಬನ್ನಿ.
ಯಾಕೆ ಅಲ್ಲೋ ಕೂತಿದ್ದಾರೆ, ನನ್ನ ಪಕ್ಕನೆ ಕೂರಕ್ಕೆ ಏನಾಗಿತ್ತು? ಈ ಅಣ್ಣ ಬೇರೆ ಒಳ್ಳೆ ಶಿವ ಪೂಜೆಲಿ ಕರಡಿ ಬಿಟ್ಟಂಗೆ ಬಂದು ನನ್ನ ಪಕ್ಕನೆ ಕೂತ್ಕೋಬೇಕಾ? ನೀನ್ ಯಾಕಣ್ಣ ನನ್ನ ಪಕ್ಕ ಬಂದು ಕೂತಿದ್ಯಾ? ಯಾಕೆ ಮತ್ತಿನೇನಣ್ಣ, ಅತ್ತಿಗೆ ನಿನಗೋಸ್ಕರ ಅಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಆಗಿದೆ, ನೀನು ಅವ್ರ ಪಕ್ಕ ತಾನೇ ಕೂರ್ಬೇಕು. ಹೇಯ್ ಸೋಮ್ನೆ ರಾಪ ನೀನು. ಅವಳು ನೋಡಿದ್ರೆ ಮೈ ಮೇಲೆ ಗುರ್ರ ಅಂತ ಬರ್ತಾಳೆ, ಇದೆಲ್ಲ ಬೇಕಾ ನನಗೆ? ಅಣ್ಣ ಅತ್ತಿಗೆ ಗುರ್ರ ಅಂದಾಗ ನೀನು ಕುಯ್ ಅನ್ಬೇಕು, ಅದೇ ಅಲ್ವಾ ಪ್ರೀತಿ. ಸುಭಾಷ್, ನಾನ್ ಇಲ್ಲಿ ಕೂತ್ಕೊಂಡ್ರೆ ನಿನಗೇನೋ ಪ್ರಾಬ್ಲಮ್? ನನಗೇನಣ್ಣ ಪ್ರಾಬ್ಲಮ್ಮು? ಏನೋ ನಮ್ಮ ಅಣ್ಣ ಅತ್ತಿಗೆನ ಒಟ್ಟಿಗೆ ನೋಡ್ಬೇಕು ಅನ್ನಿಸ್ತು, ಆದ್ರೆ ಅದೃಷ್ಟ ನನ್ನ ಹಣೆಯಲ್ಲಿ ಬರ್ದಿಲ್ಲ. ಇರ್ಲಿ 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 ಕೂಡ ಓವರ್ ಆಕ್ಟಿಂಗ್ ಎಲ್ಲ ಮಾಡಬೇಡ. ಅಣ್ಣನ್ನ ಹೇಗಾದ್ರೂ ಮಾಡಿ ಇಲ್ಲಿಂದ ಜಾಗ ಖಾಲಿ ಮಾಡಿಸ್ಬೇಕಲ್ಲ. ಅದ್ಕೆ ಅಣ್ಣ ನೋಡಿ ಇಲ್ಲಿ ಬಂದು ಕೂತಿದ್ದಾರೆ. ಜೈ ಮಗ ಅಂತೂ ಲಡ್ಡು ಬಂದು ಬಾಯಿಗೆ ಬಿತ್ತು. ಸುಮನ ಅವ್ರಿಗೆ ಗಿಫ್ಟ್ನ ಕೊಡಲೇಬೇಕು. ಅವ್ರು ನನ್ನ ಹತ್ರ ಕೈ ತುತ್ತು ಕೊಡಕ್ಕಂತ ಬಂದಾಗ ಈ ಗಿಫ್ಟ್ನ ಕೊಟ್ಟೇ ಕೊಡ್ತೀನಿ. ನನ್ನ ಮುಂದಿನ ಕೈ ತುತ್ತು ನನಗೆ ಅಕ್ಕ, ನಿಮ್ಗೆ ಕೈ ತುತ್ತನ್ನ ಕೇಳ್ದವಳು ನಾನೇ ಅಲ್ವಾ? ಸುಮನ, ಈ ಬೆಳೆದಿಂಗಳಲ್ಲಿ ನಿನ್ ತಾಯಿ ನಿನ್ನ ಕೈ ತುತ್ತು ಕೊಟ್ಟಿದ್ದೇನಾದ್ರೂ ನೆನಪಿದ್ಯಾ ನಿನ್ಗೆ? ಇಲ್ಲ ಕಣವ, ನನ್ನ ಕೂಸು ತಾಯಿ ಪ್ರೀತಿನ ಹೆಚ್ಚು ನೋಡಲೇ ಇಲ್ಲ. ತಾಯಿ ಪ್ರೀತಿನ ಅರ್ಥ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನನ್ನ ಮಗ ತಾಯಿನೇ ಕಳ್ಕೊಂಡ್ಬಿಡ್ತು. ಇಲ್ಲಪ್ಪ, ಅಮ್ಮ ಕೈ ತುತ್ತು ಕೊಡ್ತಿದ್ದನ್ನ ನಾನು ಮರ್ತಿಲ್ಲ. ಹೊಟ್ಟೆಲೆ ಮಗುವಾಗಿ ಹುಟ್ಟಬೇಕು ಅಂತ ಅನ್ಕೊಂಡಿದ್ದೀನಿ. ಹೌದು ರೀ, ನನಗೆ ಜನ್ಮ ಕೊಟ್ಟಿದ್ದು ನಮ್ಮಮ್ಮ, ಆದ್ರೆ ಹೀಗೆ ಬದುಕಬೇಕು ಅಂತ ಹೇಳ್ಕೊಟ್ಟಿದ್ದು ನಮ್ಮ ಸುಮನಮ್ಮ. ಅದಕ್ಕೆ ತೀರ್ಥ, ನೀನು ಗಿಫ್ಟ್ ಕೊಟ್ಟು ಅವಳ ಮನಸ್ಸನ್ನ ಸಮಾಧಾನ ಮಾಡೋದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ಸುಮನ, ನಿನಗೆ ಗಿಫ್ಟ್ ಕೇಳು ಅಂತ ಹೇಳಿನೇ ನಿನ್ನ ಮುಂದೆ ಒಳ್ಳೆಯವಳಾಗ್ತೀನಿ. ಅಲ್ಲಿಗೆ ಕೋರ್ಟು ನಂದೆ, ಬಾಲು ನಂದೆ, ಎರಡೂ ಕಡೆಯಿಂದ ನಾನೇ ಆಡ್ತೀನಿ. ನನ್ನ ಜೀವನ ಬದಲಾಯಿಸಿ ನನ್ನ ಜೀವನದಲ್ಲಿ ಇಲ್ಲದೆ ಇರೋ ಎಲ್ಲ ಸುಖ ಸಂತೋಷ ನೀವು ನಂಗೆ ಕೊಟ್ಟು ನನಗೆ ಅಂತ ಒಂದು ಗೌರವದ ಬದುಕಟ್ಟು ಕೊಟ್ಟಿದ್ದೀರಾ. ನಿಮಗೆ ಕೈ ತುತ್ತು ಕೊಡದೆ ಇರ್ತೀನ? ತೀರ್ಥ,
ನೀನ್ ಸುಮಂಗೇನು ಹೇಳಲ್ವಾ? ಹೇಳೋದಲ್ಲ ಅದಕ್ಕೆ ನಾನೇನೋ ಕೊಡಬೇಕು.